ಜಿಲ್ಲಾಧಿಕಾರಿಗಳು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರು ದೀಪಕೇರಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯಕಂ ದೀಪಜ್ಯೋತಿ ನಮಸ್ತೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಳು ನೋಡಯ್ಯ ಎಂಬ ಬಸವಣ್ಣನವರ ನುಡಿಯಂತೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂತಹ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆ ಬರಲಿ. ಬೆಳಗುತ್ತಿದೆ ನೋಡಿ ದೀಪ, ಬುದ್ಧನ ಶಾಂತಿಯ ದೀಪ, ಬಸವಣ್ಣನವರ ಗೊತ್ತಿರಲಿಲ್ಲ ನನಗೆ. ಚಾಮರಾಜನಗರ ತುಂಬಾ ಹಿಂದಿಳಿದಿದೆಯೋ ಯಾದಗಿರಿ ಹಿಂದಿಳಿದಿದೆಯೋ ಗೊತ್ತಿಲ್ಲ. ಬಟ್ ಐ ಅಶ್ಯೂರ್ ಯು ಆಫ್ಟರ್ ಫ್ಯೂ ಇಯರ್ಸ್ ಯು ವಿಲ್, ನಾನು ಸಂತೋಷ ಪಟ್ಟಾಗ ನೀವು ಹೇಳ್ತೀರಾ ಚಾಮರಾಜನಗರದಿಂದ 10 ಜನ ಸಿವಿಲ್ ಸರ್ವಿಸಸ್ ಅಲ್ಲಿ ಮೆರಿಟ್ ಲಿಸ್ಟ್ ಬಂದಿದ್ದಾರೆ. ಹೇಗೆ ಓದ್ಬೇಕು ಅವೆಲ್ಲ ನಾನು ಯಾರು ಓದೋರು ಅಂತ ಹೇಳ್ತೀನಿ. ಯಾಕೆಂದ್ರೆ ನಾವೆಲ್ಲ, ನಾನು ಓದ್ತಾ ಇರ್ಬೇಕಾದ್ರೆ, ನಾನು ಗವಿಪುರ ಗುಟ್ಟಳ್ಳಿ ಹೇಳಿದ್ದಲ್ಲ, ಸ್ಲಮ್ ಏರಿಯಾದಲ್ಲಿ ಬೆಳೆದ ಹುಡುಗ, ನಮ್ಗೇನು ಗೊತ್ತಿಲ್ಲ. ಸರ್ಕಾರಿ ಶಾಲೆ, ನಮ್ಮ ಅಪ್ಪ 3ನೇ ಕ್ಲಾಸ್ ಫೇಲು, ನಮ್ಮ ಅಮ್ಮ ಅವರಿಗೆ ಸಹಪಾಸ. ಮೊದಲನೇ ವ್ಯಕ್ತಿ ವೆಂಕಮ್ಮ ಅಂತ ನಾನು ಪ್ರೈಮರಿ ಸ್ಕೂಲ್ ಬೇಡ, ಅವ್ರು ನನಗೆ ಮೊದಲನೇ ತಾಯಿ. ಅವ್ರು ದಿನ ಊಟದ ಡಬ್ಬ ತಗೊಂಡ್ ಬರ್ತಾ ಇದ್ರು, ಅವ್ರಿಗೋಸ್ಕರ 2 ಡಬ್ಬ ತರಕ್ ಶುರು ಮಾಡಿದ್ರು. ನಾನು ನೋಡಿದ್ಮೇಲೆ ನನಗೂ ಊಟ ಕೊಡೋದು. ಸರ್ಕಾರಿ ಶಾಲೆ, ಅವ್ರಿಗೂ ಮಿಡ್ ಡೇ ಮೀಲ್ ಸ್ಕೀಮ್ ಅವ್ರು ಮಾಡಿರ್ಲಿಲ್ಲ. ಆ ಥರ ಬೆಳೆದು ಬಂದವು ಎಲ್ಲ ಸರ್ಕಾರಿ ಶಾಲೆನಲ್ಲೇ, ಸೆಂಟ್ರಲ್ ಕಾಲೇಜಲ್ಲಿ ಬಂದ್ವಿ. ನಾವು ಜೀವನದಲ್ಲಿ ಏನ್ ಮಾಡ್ತೀವಿ ಅಂತಾನೆ ಗೊತ್ತಿರಲಿಲ್ಲ, ಏನ್ ಮಾಡ್ಬೇಕು ಅಂತಾನು ನಮ್ಗೊಂದು ಐಡಿಯಾ ಇರಲಿಲ್ಲ. MSc ಫಿಸಿಕ್ಸ್ ಮಾಡಿದೆ. ಆ ಕಾಲದಲ್ಲಿ ನಮ್ಗೆಲ್ಲ ಭಾವನೆ, ನಮ್ಮಂತವ್ರು ಏನೂ ಮಾಡಕ್ ಆಗೋದಿಲ್ಲ, ಯಾವುದೋ ಒಂದು ಹುದ್ದೆ ಸಿಕ್ಕಿದ್ರೆ, ಈಗ ಹೇಳಿದ್ರಲ್ಲ ಯಾವುದೋ ಒಂದು ಹುದ್ದೆ ಸಿಗುತ್ತೆ ಹೋಗ್ಬೋದು ಅನ್ನೋದಿತ್ತು. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಓದಿಲ್ಲ, ಅಪ್ಪ ಅಮ್ಮ ದೊಡ್ಡ ವ್ಯಕ್ತಿಗಳಲ್ಲ. ಅವರು MA ಪೊಲಿಟಿಕಲ್ ಸೈನ್ಸ್ ಓದಿದ್ರು, ಅವ್ರಿಗೆ IAS ಪಾಸ್ ಆಯ್ತು. ಅವ್ರು ಬಡವರು, ನಮ್ಮ ತರ ಪಕ್ಕದ ಹಳ್ಳಿ, ಅವ್ರ ಮನೆಗೆ ಹೋಗ್ತಾ ಇದೆ ಬರ್ತಾ ಇದೆ. ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ, ಅಭ್ಯುದಯ ಅಂತ ಹೇಳ್ಬಿಟ್ಟು ನಾವು ಹೆಸರಿಟ್ಟಿರೋದು ಯಾಕೆ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಸಮೃದ್ಧಿ ಇದ್ರ ಮೂಲಕ ಆಗಲಿ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀನಿ. ಚಾಮರಾಜನಗರ ಭೌಗೋಳಿಕವಾಗಿ ಮಾತ್ರವಲ್ಲದೆ ಬೌದ್ಧಿಕವಾಗಿ ಬೆಳೆಯಬೇಕು ಈ ಅಭ್ಯುದಯದ ಮೂಲಕ ಅನ್ನೋದೇ ನನ್ನ ಉದ್ದೇಶ. ಯಾವುದೇ ಒಂದು ಮಾಡಬೇಕಾದ್ರೂ ಶ್ರಮಕ್ಕೆ ಪರ್ಯಾಯವಿಲ್ಲ. ಮತ್ತು ಏನು ಅಂತ ಹೇಳಿದ್ರೆ, ನಮಗೆ ಸರಿಯಾದ ಮಾರ್ಗದರ್ಶಕರಿದ್ರೆ ನಾವು ಯಾವುದನ್ನು ಸಕ್ಸಸ್ ಮಾಡಿದ್ರೆ ಗೆಲ್ಲೋದಕ್ಕೆ ಕಷ್ಟ ಇಲ್ಲ ಅನ್ನೋದನ್ನ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಚಾಮರಾಜನಗರ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಮೊದಲು ಡೆಲ್ಲಿಗೆ ಹೋಗ್ತಾ ಇದ್ರು, ಎಲ್ಲರೂ ಡೆಲ್ಲಿಗೆ ಹೋಗ್ತಾ ಇದ್ರು. ಅದಾದ್ಮೇಲೆ ಚೆನ್ನೈ ಆಯ್ತು, ಹೈದರಾಬಾದ್ ಆಯ್ತು, ಬ್ಯಾಂಗ್ಳೂರಲ್ಲೂ ಇವಾಗ ಚಂದ್ರಲೇಔಟ್ ಸ್ಕೂಲ್ ಆಫ್ ಲೈಕ್ ಬ್ಯಾಂಗ್ಳೂರ್ ಅಂತಾನೆ ಆಗಿದೆ. ಅದನ್ನ ಇವಾಗ ನಾವು ಚಾಮರಾಜನಗರ ಒಂದು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಏನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ನಾವು ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು. ಇಟ್ ಈಸ್ ನಾಟ್ ನೆಸರಿ ದಟ್ ನೀವು KS ಆಫೀಸರ್ ಆಗಬೇಕು, IAS ಆಫೀಸರ್ ಆಗಬೇಕು ಅಂತಲ್ಲ. ನೀವು ಯಾವ್ದಾದ್ರು ಒಂದು ಸರ್ಕಾರದಲ್ಲಿ ಒಂದು ಕೆಲಸವನ್ನು ಇಟ್ಟಿಸ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಗ್ರಾಮೀಣ ಇದನ್ನೇ ಬದಲಾವಣೆ ಮಾಡಬಹುದು. ನಾವೀಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ಉದ್ಯೋಗ ಮಾಡೋದು ಇದು ನಮ್ಮ ಒಂದು ಸ್ವಾರ್ಥಕ್ಕಲ್ಲ, ನಮ್ಮ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತೀನಿ.